ಹಾಯ್ ಹಲೋ ಎಲ್ಲರಿಗೂ ಬೆಳಗಿನ ಶುಭೋದಯಗಳು. ಇದು ಒಂದು ಭರತ ಹುಣ್ಣಿಮೆಯ ದಿನದ ವಿಶೇಷ ಒಂದು ವ್ಲಾಗ್ ಆಗಿರುತ್ತೆ. ಅವತ್ತು ನಾನು ಏನೇನೆಲ್ಲ ಮಾಡಿದೆ, ಯಾವ ರೀತಿ ಪೂಜಾ ವಿಧಾನಗಳಾದವು, ಯಾವ ಟೆಂಪಲ್ಗೆ ಹೋಗಿದ್ವಿ, ಅಲ್ಲಿ ಯಾವ ರೀತಿ ಒಂದು ರಶ್ ಇತ್ತು, ನಾವು ನೋಡಿ ಬನ್ನಿ. ಅದು ಒಂದು ಆಚರಣೆ, ಅದು ಆ ದೈವದ ಆಚರಣೆ. ಆ ದೈವದ ಆಚರಣೆ ಹೇಗಿರುತ್ತೆ, ಅಲ್ಲಿ ಯಾವ ರೀತಿ ಮಾಡ್ತಾರೆ ಅಂತ ನಿಮಗೆ ತೋರಿಸ್ತೀನಿ ಬನ್ನಿ. ನಾವು ಬೆಳಗ್ಗೆ ಒಂದು 4 ಗಂಟೆಗೆ ಎದ್ದಿದ್ದೆ. 4 ಗಂಟೆಗೆ ಎದ್ಬಿಟ್ಟು ಎಲ್ಲ ಮನೆಯೆಲ್ಲ ಗುಡಿಸ್ಕೊಂಡ್ಬಿಟ್ಟು ಪೂಜೆ ಮಾಡಿ ನಾವು ದೇವ್ರ ಗುಡ್ಡಕ್ಕೆ ಹೋಗ್ತಾ ಇದ್ವಿ. ದೇವ್ರ ಗುಡ್ಡಕ್ಕೆ ಹೋಗ್ಬೇಕಲ್ವಾ, ಫಸ್ಟ್ ಮನೇಲಿ ಪೂಜೆ ಮಾಡಿದ್ವಿ. ನಾವು ಮನೇಲಿ ಪೂಜೆ ಮಾಡದೆ ಯಾವುದಕ್ಕೂ ಹೋಗಲ್ಲ, ಹಾಗಾಗಿ ಮನೆಯಲ್ಲೆಲ್ಲ ಪೂಜೆ ಮಾಡ್ಕೊಂಡ್ಬಿಟ್ಟು, ನಮ್ಮ ಪೂಜೆ ಆಗೋದೇ ಸ್ವಲ್ಪ ಲೇಟು, ಯಾಕಂದರೆ ಎಲ್ಲ ಮಂತ್ರಗಳು ಉಚ್ಚಾರಣೆ ಆಗಬೇಕು, ಎಲ್ಲ ಆಗ್ತಾ ಲೇಟಾಗಿ ಟಿಫಿನ್ ಮಾಡಿಕೊಂಡು ಹೊರಟ್ವಿ. ಇಲ್ಲಿದೆ ಎಲ್ಲ, ಇದು ಹಣ್ಣುತುಪ್ಪ ಅಂತೇಳಿ 7 ಕೋಟಿ ಮೈಲಾರಲಿಂಗಗೆ ಇದೇ ಮೇನ್ ಮುಖ್ಯವಾಗಿ ಮಾಡೋದು. ಹಾಗೆ ನಾವು ಟಿಫಿನ್ ಮುಗಿಸ್ಕೊಂಡ್ಬಿಟ್ಟು ನಾವು ಮನೇಲಿ ಎಲ್ಲಿ ಹೋಟೆಲೆಲ್ಲ ತಿನ್ನಲಿಕ್ಕೆ ಇಷ್ಟ ಆಗಲ್ಲ, ಹಾಗಾಗಿ ಬೆಳಗ್ಗೆನೇ ಮನೆಯಲ್ಲೇ ಅವಲಕ್ಕಿ ಮಾಡಿಕೊಂಡು ಟಿಫಿನ್ ಮುಗಿಸ್ಕೊಂಡು ಹೊರಟ್ವಿ. ನೋಡಿ, ನಾನು ನಿಮಗೆ ಅವತ್ತಿನ ದಿನ ನಮ್ಮೂರಲ್ಲಿ ಹರೇಶ್ವರ ಜಾತ್ರೆ, ಅಂದರೆ ಹರೇಶ್ವರನ ತೇರು ಮಾಡ್ತಾಯಿತ್ತು. ಇಲ್ಲಿ ತೋರಿಸ್ತಿದ್ದೀನಿ ಅಲ್ವಾ, ಅಲ್ಲೆಲ್ಲ ಇದು ಹಾಕಿದ್ದಾರೆ. ಇಲ್ಲ ಆದಮೇಲೆ ಆ ಮನೇಲಿ ನಮ್ಮ ಸೊಸೆ ನೋಡಿ ರಂಗೋಲಿ ತುಂಬ ಚೆನ್ನಾಗಿದೆ ಹಾಕಿದ್ದಾರಲ್ವ. ನೋಡಿ, ಇದು ನಾನು ಓದಿದ ಸ್ಕೂಲು. ಏನೋ ನಾವು ಓದಿದ ಸ್ಕೂಲು ನೋಡ್ಬೇಕಾದ್ರೆ ನಮಗೇನೋ ಒಂದು ಅಟ್ಯಾಚ್ಮೆಂಟ್ ಅಲ್ವಾ, ಕಳೆದಿದ್ದೆ ನೆನಪುಗಳೆಲ್ಲ ಮರಳಿ ಬಂದಾಗ ಆಗುತ್ತೆ ಅಲ್ಲಿ ಕಳೆದಿದ್ದು. ಹಾಗೆ ನಾವು ಹೋಗ್ತಾ ಇರುವಾಗ ಈ ದಾರಿ ಮಧ್ಯದಲ್ಲಿ ಒಂದು ಟೆಂಪಲ್ಸ್ ಇರುತ್ತೆ, ಮಾರ್ಗದ ದುರ್ಗಮ್ಮ ಅಂತ ಹೇಳಿ. ಇಲ್ಲಿ ಆ ಒಂದು ಮಾರ್ಗದಿಂದ ಯಾವುದೇ ಊರಿಗೆ ಹೋಗ್ತಾ ಇದ್ರೂ ಅಲ್ಲಿ ನಿಲ್ಲಿಸದೆ ಹೋಗಲ್ಲ, ಯಾಕಂದರೆ ಆ ದೇವ್ರ ಪವರ್ ಅಷ್ಟು ಪವರ್ಫುಲ್ ಇದೆ. ಅಲ್ಲಿ ನಿಂತುಬಿಟ್ಟು ಎಷ್ಟೇ ಬ್ಯುಸಿ ಇದ್ರೂ ನಿಂತು ಕೈ ಮುಗ್ದಾರು ಹೋಗ್ತಾರೆ ಹೊರತು ಹಾಗೆ ಯಾರೂ ಹೋಗಲ್ಲ. ಹಾಗೆ ನಾವು ಮಾಡಿದ್ವಿ. ಓಕೆ, ಇಲ್ಲಿ ನೋಡಿ, ನಾವು ದೇವ್ರ ಗುಡ್ಡ ರೀಚ್ ಆಗ್ಬೇಕಾದ್ರೆ ಇಲ್ಲಿ ನೋಡಿ ಎಷ್ಟು ಜನ ಪಾದಯಾತ್ರೆ ಮಾಡ್ತಾ ಇದ್ದಾರೆ. ಇವರೆಲ್ಲ ಪಾದಯಾತ್ರೆ ಮಾಡ್ತಾ ಇರೋದು ಆ ದೇವರಿಗೆ. ಯಾಕಂದರೆ ಭರತ ಹುಣ್ಣಿಮೆ ಅಂದ್ರೆ ಹಾಗೆ ತುಂಬ ಒಂದು ದೊಡ್ಡ ಹಬ್ಬ, ಅಂದರೆ ಮೈಲಾರನ ಕಾರ್ಣಿಕ ಅಂತ ಕೇಳಿರ್ಬೋದು ನೀವು. ಆ ಜಾತ್ರೆ ನಡೆಯುತ್ತೆ. ಇಲ್ಲಿ ನೋಡಿ ಎಷ್ಟು ರಶ್ ಇದೆ, ಜನ ಎಲ್ಲ ತುಂಬ ಜನ ಇದ್ದಾರೆ ಇಲ್ಲೆಲ್ಲ. ಇದು ನಾವು ದೇವ್ರ ಗುಡ್ಡಕ್ಕೆ ಬಂದಿರೋದು. ಜಾತ್ರೆ ಅಂದರೆ ಈವನ್ ಒಂದು ಲಾರಿ ಆಗಿರ್ಬೋದು, ಮೆಟೆಡೋರು, ಆಟೋಗಳು, ಅವ್ರ ಮನೇಲಿ ಯಾವ ವೆಹಿಕಲ್ ಅವೈಲಬಲ್ ಇರುತ್ತೋ ಅದನ್ನೆಲ್ಲ ಒಬ್ಬರೊಬ್ಬರು 15 ಡೇಸ್ವರೆಗೂ ಅಲ್ಲೇ ಒಂದು ಸ್ಟೇ ಆಗಿರ್ತಾರೆ. ಊಟ ಎಲ್ಲ ಕಟ್ಕೊಂಡು ಹೋಗಿರ್ತಾರೆ. ಅದೆಲ್ಲ ಊಟ ಖಾಲಿ ಆದಮೇಲೆ ಅಲ್ಲೇ ಊಟ ಪ್ರಿಪೇರ್ ಮಾಡ್ಕೊತಾರೆ, ಅದೆಲ್ಲ ತೊಗೊಂಡೋಗಿ. ಅಂದರೆ ಅಷ್ಟು ಒಂದು ಪವರ್ಫುಲ್ ದೇವರು. ಈಗ ನಾವು ಬಂದಿರೋದು ದೇವ್ರ ಗುಡ್ಡ. ನೋಡಿ ಎಷ್ಟು ಚೆನ್ನಾಗಿ ಜಾತ್ರೆ ಎಲ್ಲ ನಡೀತಾ ಇದೆ. ಇದೇ ಆ ದೇವರು, ದೇವ್ರಿನ ಮೂರ್ತಿ. ತುಂಬ ರಶ್ ಇರೋದು ತೋರಿಸ್ತೀನಿ ನೋಡಿ ನಿಮಗೆ. ಹಾಗೆ ಹಣ್ಣು ಕಾಯಿ ತೊಗೊಂಡ್ಬಿಟ್ಟು ನಾವು ಒಳಗಡೆ ಹೋದ್ವಿ. ರಶ್ ಎಷ್ಟಿದೆ ಅಂದರೆ ನಿಮ್ಗೆ ತೋರಿಸ್ತೀನಿ ನೋಡಿ. ಎಲ್ಲ ಫುಲ್ ರಶ್ ಇದೆ, ಓಡಾಡೋಕ್ಕೂ ಜಾಗ ಇಲ್ಲ. ಬಟ್ 3 ಡೇಸಿಂದ ಕಂಟಿನ್ಯೂ ಇಲ್ಲಿ ಬಂದು ಭಕ್ತರೆಲ್ಲ ಹೋಗ್ತಾ ಇರೋಕ್ಕೆ ಸ್ವಲ್ಪ ಸ್ಪೇಸ್ ಇದೆ. ಇಲ್ಲಿ ಒಂದು ಆಚರಣೆ ಏನಪ್ಪ ಅಂದರೆ ಮುಂದೆ ತೋರಿಸ್ತೀನಿ. ಅಲ್ಲಿ ಏನು ಇದೆ ಅಂತ, ಏನು ಸ್ಪೆಷಲ್ ಇದೆಲ್ಲ ವ್ಯೂ. ಫಸ್ಟ್ ನಾವು ಬಂದಾಗ ಇಲ್ಲಿ ದೋಣಿಗಳು ಇರುತ್ತಲ್ಲ, ಆ ದೋಣಿಗೆ ಫಸ್ಟ್ ನಾವು ತಂದಿರೋ ಮೀಸಲು ಬುತ್ತಿ ನೀಡಬೇಕು. ಅಂದರೆ ನಾವು ಏನೇನು ಮೀಸಲು ಬುತ್ತಿ ತಂದಿರ್ತೀವಿ ಅಂದರೆ ರೊಟ್ಟಿ ಆಗಿರ್ಬೋದು, ಪುಡಿ ಚಟ್ನಿ, ಈ ರೀತಿ ಆ ದೇವರಿಗೆ ಪ್ರಿಯವಾದದ್ದು ಇದನ್ನು ಇದೇ ಅಡುಗೆನ ನಾವು ತೊಗೊಂಡು ಬಂದಿರ್ತೀವಿ. ಇದೇ ಫಸ್ಟು ಹಣ್ಣುತುಪ್ಪನೂ ಆಗಿರ್ಬೇಕು ಅದರಲ್ಲಿ. ಇಷ್ಟನ್ನು ನಾವು ಫಸ್ಟ್ ದೋಣಿಗೆ ನೀಡಬೇಕು, ನಂತರ ಹಣ್ಣು ಕಾಯಿ ಮಾಡಿಸ್ಲಿಕ್ಕೆ ಹೋಗ್ತೀವಿ. ಅಂತೂ ನಮ್ಮ ಲೈನಲ್ಲಿ ನಿಂತಿಟ್ಟು ದೇವಸ್ಥಾನಕ್ಕೆ ನಾವು ರೀಚ್ ಆದ್ವಿ. ಇದೆ ನೋಡಿ, ಅಂದರೆ ನೇರ ದರ್ಶನಕ್ಕೆ 20 ರೂಪೀಸ್ ತೊಗೋತಾರೆ, ಡೈರೆಕ್ಟ್ ಅಂದರೆ 5 ರೂಪೀಸ್. ಅಂದರೆ ಬೇಗ ಹತ್ರ ಹೋಗೋದು ಅಷ್ಟೇ, ಸ್ವಲ್ಪ ಡಿಫ್ರೆನ್ಸ್ ಅಷ್ಟೇ. ಅದಕ್ಕೆ ಇಲ್ಲಿ ನೋಡಿ, ಇದಕ್ಕೆ 20 ರೂಪೀಸ್ ಟಿಕೆಟು. ಆ ಕಡೆ ಇಲ್ಲೇ ಹತ್ರ ದೂರದಿಂದ ಹೋಗ್ಲಿಕ್ಕೆ 5 ರೂಪೀಸು. ಇಲ್ಲಿ ನೋಡಿ, ಗಂಟೆ ಕಟ್ಟಿದ್ದಾರೆ. ನಿಮ್ಗೇನೋ ವಿಶೇಷ ತೋರಿಸ್ತೀನಿ ಅನ್ನಲ್ಲ. ಯಾವುದೇ ಟೆಂಪಲಲ್ಲಿ ಸಹಜವಾಗಿ ದೇವಸ್ಥಾನಕ್ಕೆ ಹೋದಾಗ ಗಂಟೆ ಹೊಡಿಬೇಕು, ಆದರೆ ಇವಾಗ ಒಂದು ಈ ಜಾತ್ರೆಯಲ್ಲಿ ಗಂಟೆ ಹೊಡೆಯೋಗಿಲ್ಲ. ಯಾಕಂದರೆ ಅದು ಕಾರ್ಣಿಕ ಆಗುತ್ತೆ. ಕಾರ್ಣಿಕ ಆಗೋವರೆಗೂ ಯಾರೂ ಗಂಟೆ ಹೊಡೆಯೋಗಿಲ್ಲ. ಇದು ಸ್ಪೆಷಲ್. ಅದು ಈ ದೈವದ ಆಚರಣೆ ಅದು 7 ಕೋಟಿ ಮೈಲಾರಲಿಂಗಂದು. ನೋಡಿ ತೋರಿಸ್ತಿದ್ದೀನಿ ಎಷ್ಟು ಜನ ಇದೆ. ನಾವಿಲ್ಲಿ ಜಾಸ್ತಿ ಬಂದು ಹೋಗಿರೋದು. ಇವರೆಲ್ಲ ಗೌರವ ಅಂತ ಕರೀತಾರೆ. ಇವರೆಲ್ಲ ದೇವರು ಹೋಗಿರೋದೆಲ್ಲ ಈ ರೀತಿ ಆಚರಣೆ ಮಾಡ್ತಾರೆ. ಎಷ್ಟು ದೇವರು ಸೇವೆ ಮಾಡ್ತಾ ಇರೋದು, ಈ ರೀತಿ ಸೇವೆ ಮಾಡೋದು ದೇವ್ರ ಸೇವೆ. ಈ ರೀತಿ ದೇವರಿಗೆ ಅವರನ್ನು ಅನುಷ್ಠಾನ ಮಾಡ್ತಿರ್ತಾರೆ, ಸೇವೆ ಮಾಡಬೇಕು ಸ್ವಲ್ಪ ಹೊತ್ತು. ಇದು ಗಂಗಮಾಳವನ ಗುಡಿ ಅಂತ. ಅಲ್ಲಿ ತೊಟ್ಲು ಇರುತ್ತೆ. ಆ ತೊಟ್ಲಲ್ಲಿ ದಕ್ಷಿಣೆ ಹಾಕಿಬಿಟ್ಟು ಮಕ್ಕಳಾಗುತ್ತೆ ಅನ್ನೋ ಒಂದು ಇದು ಇದೆ, ನಂಬಿಕೆ ಇದೆ. ಹಾಗೆ ಇಲ್ಲಿ ಗಂಗಾಳವನ ಗುಡಿಲಿ ನಾನು ವಿಡಿಯೋ ತೆಗಿತಾ ಇದ್ದೆ. ಅಲ್ಲಿ ನನ್ನ ಫೋನೇ ಕಸ್ಕೊಂಡು ಹೆದರೇ ಬಿಟ್ಟಿದೆ, ನನ್ನ ಫೋನ್ ಹೋಯ್ತು ಅಂತೇಳಿ. ಅಲ್ಲಿ ತೋರಿಸಿದ್ರಲ್ಲ, ಇದು ಯಜ್ಞಪ್ಪ ದೇವರು. ಅಲ್ಲಿ ವಿಶೇಷತೆ ಏನಂದರೆ ಕಾಯಿ ಎಲ್ಲ ಹೋಗಿದೆ ಅಲ್ಲ, ಅಲ್ಲಿ ಮನೆಯಲ್ಲಿ ಇಲಿಗಳು ಓಡಾಡ್ತಾ
ಹೋಗ್ತಾ ಇರ್ತಾವಲ್ಲ ಇದನ್ನ ಇಲ್ಲಿ ಆ ರೀತಿ ಹೋಗ್ಬಾರ್ದು ಅಂತ ಹೇಳಿ ಕಾಯಿಗಳನ್ನ ಮುಗಿಬಿಡ್ತಾರೆ. ಇದು ಕಾಯಿಕೋಲ್ ಸೇವೆ ಅಂತ ಹೇಳಿ, ಅಂದರೆ ಅದು ದೇವ್ರು ಇಟ್ಟಿರುತ್ತೆ. ಅದನ್ನು ಕೆಲವೊಬ್ರು ಎಣ್ಣೆ ತಂದಿರ್ತಾರೆ, ಅದಕ್ಕೆ ಎಣ್ಣೆ ಹಾಕೋ ಮುಖಾಂತರ ಅವ್ರು ಸೇವೆಯನ್ನು ಸಲ್ಲಿಸ್ತಾರೆ ಇಲ್ಲಿ. ಹಾಗೆ ಇಲ್ಲಿ ಶುಗರ್ ಕಟ್ಟಿ ತೋರಿಸಿದ್ನಲ್ಲ, ಅಲ್ಲಿ ಉಪ್ಪಾಕ್ ಹಾಕ್ತಾರೆ ಅಂದರೆ ಯಾವುದೇ ಚರ್ಮದ ರೋಗಗಳು ಬರಬಾರ್ದು, ಚರ್ಮಕ್ಕೆ ಸಂಬಂಧಪಟ್ಟ ಕಾಯಿಲೆಗಳು ಬರಬಾರ್ದು ಅಂದ್ಬಿಟ್ಟು ಆ ದೇವರಿಗೆ ಉಪ್ಪು ಹಾಕೋ ಒಂದು ಪದ್ಧತಿ ಇದೆ. ಇದೇ ನೋಡಿ ದೇವರ ಗುಡ್ಡದ ದೇವರು ಎಳ್ಳುಗಡ್ಡೆನ ಒಂದು ಮೂರ್ತಿಯಾಗಿ ಮಾಡಿಬಿಟ್ಟು ಈ ಹಬ್ಬದಲ್ಲಿ ಹೊರಗಡೆ ಕೂರಿಸಿರ್ತಾರೆ. ಇದನ್ನು ಪಲ್ಲಕ್ಕಿ ಸೇವೆಯಲ್ಲಿ ಕರ್ಕೊಂಡು ಹೋಗ್ಲಿಕ್ಕೆ ನೋಡಿ ಇದೆ. ಇವರು ದೇವಗುಡ್ಡದ ಕಾರಣಿಕ ಅಜ್ಜ ಇವರು. ಅಲ್ಲಿ ಒಂದು ಭವಿಷ್ಯವಾಣಿ ಇರೋದು, ಇವರಿಗೆ ತುಂಬ ಒಂದು ಹೆಸರಿದೆ. ಇವ್ರ ಹತ್ರ ಏನೇ ಒಂದು ಸುಸ್ತು ಇದ್ರೂ ಈ ರೀತಿ ದಾರ ಕಟ್ಸ್ಕೊಂಡ್ಬಿಟ್ರೆ ನಮಗೆ ಅದೆಲ್ಲ ಪರಿಹಾರ ಆಗುತ್ತೆ ಅನ್ನೋದು ನಂಬಿಕೆ ಇದೆ, ತುಂಬ ನಂಬಿಕೆ ಇದೆ. ಇದು ತುಂಬ ಪವರ್ಫುಲ್ ದೇವರು, ಯಾಕಂದರೆ 7 ಕೋಟಿ ಹೆಸರೇ ಹೇಳಾಗೆ ತುಂಬ 7 ಕೋಟಿ ಜನನೂ ಅಲ್ಲಿ ಸೇರಿರ್ತಾರೆ, ಅಷ್ಟು ಒಂದು ಪವರ್ಫುಲ್ ಇದೆ ಈ ದೇವರಿಗೆ. ಇಲ್ಲಿ ನಡ್ಕೊಳ್ತಾ ಇರೋರಿಗೆ ನಿಮ್ಗೆ ಗೊತ್ತಿರ್ಬೋದು ಅನ್ಸುತ್ತೆ, ಮೇ ಬಿ ಆ ಕಡೆ ಸೈಡ್ ಗೊತ್ತಿರಲ್ಲ. ಎಲ್ಲ ಸೈಡಲ್ಲಿ ಭಕ್ತರು ಈ ಕಡೆ ಇದ್ದಾರೆ, ಬಟ್ ಉತ್ತರ ಕರ್ನಾಟಕ ಜಾಸ್ತಿ ಅಲ್ವಾ. ನೋಡಿ ದೇವರಿಗೆ. ಆಮೇಲೆ ಇಲ್ಲಿ ಬಾಳೆಹಣ್ಣು ಹಚ್ಚಿರೋ ತೋರಿಸಿದಾಗ ಅದು ಜಗಳಗಂಟು ಮಲ್ಲಪ್ಪ ಅಂತೇಳಿ, ಅಲ್ಲಿ ಜಗಳ ಆಗಬಾರ್ದಂತ ಆ ರೀತಿ ಸೇವೆ ಮಾಡ್ತಾರೆ. ಅಂತೂ ಎಲ್ಲ ಮುಗಿಸ್ಕೊಂಡು ನಾವು ಹೊರಟ್ವಿ ದೇವ್ರ ಗುಡ್ಡದಿಂದ. ಅಲ್ಲಿ ದೇವರ ಗುಡ್ಡದಲ್ಲಿ ನಾವು ಪಲಹಾರ ತೊಗೊಳ್ಳಿಲ್ಲ, ಯಾಕಂದರೆ ಅಲ್ಲಿ ಡೆಸ್ಟ್ ಎಲ್ಲ ಇರುತ್ತೆ ಅಂತ ಇಷ್ಟಪಡಲಿಲ್ಲ. ಹಂಗೆ ರಾಣೆಬೆನ್ನೂರಿಗೆ ಬಂದುಬಿಟ್ಟು ನಾವು ಹಾರ ತೊಗೊಂಡು ಈ ರೀತಿ ಏನೋ ಒಂದು ಹಾರ ಚೆನ್ನಾಗಿ ಕಾಣ್ತದೆ ಅದನ್ನು ತೊಗೊಂಡ್ಬಿಟ್ಟು ಅವತ್ತು ಅಟ್ಲೀಸ್ಟ್ ಬೇಗ ಬರ್ತೀವಿ ಅಂದ್ಕೊಂಡ್ವಿ, ಆಗಲಿಕ್ಕೆ ನಾವು ಫಾಸ್ಟಿಂಗು. ಅದಕ್ಕೆ ಹೋಟೆಲಲ್ಲಿ ಟಿಫಿನ್ ಮುಗಿಸ್ಕೊಂಡು ಮನೆಗೆ ಬಂದ್ವಿ. ಇಷ್ಟಾಗಿತ್ತು ಈ ದಿನದ ಒಂದು ನನ್ನ ಮಿನಿ ವ್ಲಾಗ್. ಯಾರೆಲ್ಲ ನನ್ನ ವಿಡಿಯೋ ನೋಡ್ತಿದ್ದಾರೆ ದಯವಿಟ್ಟು ಹೊಸಬ್ರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಹಾಗೆ ಒಂದು ಲೈಕ್, ಶೇರ್, ಕಮೆಂಟ್ ಮಾಡೋ ಮುಖಾಂತರ ನಮ್ಮ ಚಾನಲ್ ಸಪೋರ್ಟ್ ಮಾಡಬೇಕು ಅಂತ ಕೇಳ್ಕೊತಿದ್ದೀನಿ. ಬಾಯ್ ಬಾಯ್, ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್ ಬಾಯ್, ಟೇಕ್ ಕೇರ್.